पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ ಸರ್ವೇ ಜನ ಸುಖಿನೋ ಭವಂತು. ಇಲ್ಲಾಂದರೆ ಬುಡ ಹಿಡಿತೈತೆ ಅಂತ ಸ್ಟೀಲ್ ತೊಗೊಂಡಿಲ್ಲ ನಾನು, ಹಾಗಾಗಿ ಪಾತ್ರೆ ತೊಗೊಂಡಿದ್ದೀನಿ ಒಂದು. ಓಕೆ, ನೆಕ್ಸ್ಟ್ ಇವಾಗ ನೀರು ಹಾಕೋಬೇಕು. ಒಂದು ಬೌಲ್ ಹಿಟ್ಟು ತೊಗೊಂಡ್ರೆ ಒಂದು ಬೌಲ್ ನೀರು ಸಾಕು. ಓಕೆ, ಒಂದು ಬೌಲ್ ನೀರು ತೊಗೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕಂದ್ರೆ ಈ ಬಬಲ್ಸ್ ಎಲ್ಲ ಬರೋಂಗೆ ಕುದಿಬೇಕು ನೀರು. ಓಕೆ, ಏನು ಅರ್ಜೆಂಟ್ ಇಲ್ಲ, ಕುದೀಲಿ. ಕುದೀತಾ ಇದೆ, ಇವಾಗ ನೀರು ಕುದೀಲಿ. ನೀರು ಕುದಿಯುತ್ತಿರ್ಬೇಕಾದ್ರೆ ಒಂದು ಬೌಲ್ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ 2-3 ಸಲ ತೊಳೆದು ಬಿಸಿಲಿಗೆ ಹಾಕಿ ಹಿಟ್ಟು ಮಿಲ್ ಮಾಡಿಸಿರುವಂಥ ಹಿಟ್ಟಿದು. ಓಕೆ, ಒಂದು ಬೌಲ್ ಹಾಕ್ಕೊಳ್ಳಿ. ಓಕೆ, ಒಂದು ಬೌಲ್ ಹಿಟ್ಟು ಹಾಕಿದ ಮೇಲೆ ನೆಕ್ಸ್ಟ್ ಓಂಕಾಳು ಅಂತಾರಲ್ಲ, ಸ್ವಲ್ಪ ಓಂಕಾಳು ಹಾಕಿ, ಹೆಲ್ತಿಗೆ ಒಳ್ಳೆಯದದು. ಓಕೆ, ನೆಕ್ಸ್ಟ್ ಜೀರಿಗೆ ತೊಗೊಂಡಿದ್ದೀನಿ, ಅದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಓಕೆ, ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಅಂತಾರಲ್ಲ, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು, ಹಪ್ಪಳ ಖಾರ ಬರುತ್ತೆ, ಸ್ವಲ್ಪ ಹಪ್ಪಳ ಖಾರ ಹಾಕ್ಕೋಬೇಕು. ಇವಾಗ ಫಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ನೆಕ್ಸ್ಟ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕ್ಕೊತಿದ್ದೀನಿ. ಇದು ಹಪ್ಪಳ ಖಾರ, ಎಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತೆ ಇದು. ಓಕೆ, ಹಪ್ಪಳ ಖಾರ ಹಾಕ್ಕೊಂಡು ಕುದೀತಾ ಇರಬೇಕು. ಕುದೀಲಿ. ನೆಕ್ಸ್ಟ್ ನೀಟಾಗಿ ಬೇನಿಲಿ ಎಲ್ಲದನ್ನು. ಫುಡ್ ಕಲರ್ ನೀವು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಸದ್ಯಕ್ಕೆ ಫುಡ್ ಕಲರ್ ಅಂತ ಏನೆಲ್ಲ ಹಾಕ್ತಾಯಿಲ್ಲ, ಹಿಂಗೆ ಇರಲಿ. ಓಕೆ, ನೆಕ್ಸ್ಟ್ ಸ್ವಲ್ಪ ನೀಟಾಗಿ ಬೆನಿಬೇಕು. ಇವಾಗ ನೀಟಾಗಿ ಬೆನಿಲಿ. ಓಕೆ, ಬೆನೀತಾ ಇದೆ, ಇನ್ನೂ ಸ್ವಲ್ಪ ಬೆನೀಲಿ. ಓಕೆ, ಬೆನೀತಾಗ ನಾನು ಯಾವುದೇ ಫುಡ್ ಕಲರ್ ಹಾಕಿಲ್ಲ. ಓಕೆ, ಇವಾಗ ತಿರ್ಸ್ಕೋಬೇಕು. ಓಕೆ, ಸ್ವಲ್ಪ ನೀರಿನ ನೆಸೆಸಿಟಿ ಇದೆ ಅಂದರೆ ಸ್ವಲ್ಪ ಬಿಸಿ ನೀರು ಹಾಕೋಬೇಕು, ತಣ್ಣೀರು ಮಾತ್ರ ಹಾಕಬೇಡ್ರಿ. ಓಕೆ, ಬಿಸಿನೀರು ಹಾಕ್ಕೋಬೇಕು. ನೀರು ಶಾರ್ಟೇಜ್ ಅನಿಸಿದ್ರೆ ಬಿಸಿನೀರು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಸ್ವಲ್ಪ ಕುದಿಬೇಕಿದೆ, ಕುದೀಲಿ. ತುಂಬ ಅರ್ಜೆಂಟ್ ಅಂತ ಏನೂ ಇಲ್ಲ, ಸ್ವಲ್ಪ ಬೆನಿಬೇಕು, ಬೆನೀಲಿ. ಓಕೆ, ಇದು ಒಂದು ಮುದ್ದೆ ತೊಗೊಂಡು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೋಬೋದು. ಚಾಯ್ಸ್ ಈಸ್ ಯುವರ್, ಎಷ್ಟು ಚಾಯ್ಸ್ ಆದರೂ ಮಾಡ್ಕೋಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ, ಯಾಕಂದರೆ ಓಂಕಾಳಿದೆ, ನೆಕ್ಸ್ಟ್ ಜೀರಿಗೆ ಇದೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಖಾರ ಅನಿಸುತ್ತೆ. ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್, ಬೇಕಂದರೆ ನೀವೇನು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಳ್ಳಿ, ಕೊರಿಯಾಂಡರ್ ಸಣ್ಣ ಕರಿ ಲೀವ್ಸ್ ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಬಂದಿದೆ. ನಮಗಿಷ್ಟು ಬೇಡ ಅಂತಂದರೆ ಕಟರ್ ತೊಗೊಂಡು ಪರ್ಫೆಕ್ಟ್ ಶೇಪ್ ಬರಬೇಕು ಅಂತಂದರೆ ಮಾಡ್ಕೊಬೋದು. ಇಲ್ಲ, ಶೇಪೆಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ. ಓಕೆ, ಇದು ಹಿಟ್ಟು ಬೆಂದ್ರೇ ಸರಿಗೆ ಬರೋದು. ಹಿಟ್ಟು ಒಂದು ವೇಳೆ ಬೆಂದಿಲ್ಲ ಅಂದರೆ ಎಡ್ಜಸ್ ಎಲ್ಲ ಬ್ರೇಕ್ ಆಗುತ್ತೆ. ಓಕೆ, ಎಡ್ಜಸ್ ಎಲ್ಲೂ ಬ್ರೇಕ್ ಆಗಿಲ್ಲ. ಓಕೆ, ಇನ್ನೂ ದೊಡ್ಡ ಸೈಜ್ ಬೇಕಂದ್ರೂ ಮಾಡ್ಕೋಬೋದು. ಇದೈತಲ್ಲ ಮೀಡಿಯಮ್ ಸೈಜ್, ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ, ಚಿಕ್ಕ ಸೈಜು ಮಾಡಿದ್ದೀನಿ, ಮೀಡಿಯಮ್ ಸೈಜು ಮಾಡಿದ್ದೀನಿ. ಓಕೆ, ನೋಡಿ ಫಸ್ಟಿಗೆ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದ ನಂತರ ಹಪ್ಪಳ ಇದೆಲ್ಲ 2 ದಿವಸ ಬಿಸಿಲನ್ನ ಒಣಗಿಸಿರುವಂಥ ಹಪ್ಪಳ ತೊಗೊಂಡು, ಓಕೆ, 2 ರಿಂದ 3-4 ದಿವಸ ಎಷ್ಟು ಚೆನ್ನಾಗಿ ಒಣಗುತ್ತೆ ಅಷ್ಟು ಚೆನ್ನಾಗಿ ಒಳ್ಳೆಯದು. ಓಕೆ,
ರೆಡಿಯಾಗಿದೆ. ಓಕೆ, ರೆಡಿಯಾಗಿದೆ. ಎಲ್ಲದ ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಓಕೆ, ಜಾಸ್ತಿ ಬಿಸಿ ಟೆಂಪ್ರೇಚರ್ ಇದ್ದಾಗ 3ರಿಂದ 4 ದಿವಸ ಒಣಗಿಸಿದ್ರೆ ಚೆನ್ನಾಗಾಗುತ್ತೆ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆರಿ ಟೇಸ್ಟಿ ಆಗಿದೆ. ಇದರಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಓಂ ಕಾಳು ಹಾಕಿದೆ, ಜೀರಿಗೆ ಹಾಕಿದ್ದೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರೈಸ್ ಪಪ್ಪಡ್. Please like, share, comment, subscribe. Thanks for watching my channel.